ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ವರ್ಗ ಸಮೀಕರಣ ಬಗ್ಗೆ 10ನೇ ತರಗತಿ ಕ್ಲಾಸನ್ನು ಪ್ರಾರಂಭ ಮಾಡೋಣ. ವರ್ಗ ಸಮೀಕರಣದಲ್ಲಿ ಬರ್ತಕ್ಕಂಥದ್ದು ಮೊದಲು ವರ್ಗ ಸಮೀಕರಣದ ಆದರ್ಶ ರೂಪ ಬರುತ್ತೆ. ವರ್ಗ ಸಮೀಕರಣದ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c is equal to 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಬಟ್ a is not equal to 0. a ಬೆಲೆ ಯಾವಾಗಲೂ 0 ಆಗಿರೋದಿಲ್ಲ. a ಬೆಲೆ 0 ಆಗಿರೋದಿಲ್ಲ. ಅದೇ a is equal to a is not equal to 0 ಬ್ರಾಕೆಟ್ ಒಳಗೆ. ಇದು ವರ್ಗ ಸಮೀಕರಣ ಆದರ್ಶ ರೂಪ. ಇಲ್ಲಿ ಏನೇನು ಸೂಚಿಸ್ತಾವ ಅಂದ್ರೆ x ಅಂತಕ್ಕಂಥದ್ದು ಏನಂದ್ರೆ ಚರಾಕ್ಷರ, x ಏನಾಗಿರ್ತಂದ್ರೆ ಚರಾಕ್ಷರ ಮತ್ತು a ಮತ್ತು b ಏನಾಗಿರ್ತಂದ್ರೆ ವಾಸ್ತವ ಸಂಖ್ಯೆಗಳು ಇರ್ತಾವೆ. ಅದೇ ರೀತಿ ಶುದ್ಧ ವರ್ಗ ಸಮೀಕರಣ ಆದರ್ಶ ರೂಪ, ಶುದ್ಧ ವರ್ಗ ಸಮೀಕರಣ ಆದರ್ಶ ರೂಪ ಏನಾಗಿರ್ತಂದ್ರೆ ax² ಪ್ಲಸ್ c is equal to 0. ಇದು ಶುದ್ಧ ವರ್ಗ ಸಮೀಕರಣ ಆದರ್ಶ ರೂಪ. ಬಟ್ a is not equal to 0. ಇಲ್ಲಿ a ಬೆಲೆ 0 ಆಗಿರೋದಿಲ್ಲ. a ಬೆಲೆ ಯಾವಾಗಲೂ 0ಕ್ಕೆ ಸಮನಾಗಿರೋಂಗಿಲ್ಲ. ಹಾಗಾಗಿ ಇದು ಶುದ್ಧ ವರ್ಗ ಸಮೀಕರಣ ಆದರ್ಶ ರೂಪ. ಇಲ್ಲಿ x ಒಂದು ಚರಾಕ್ಷರ ಆಗಿರುತ್ತೆ. ಇನ್ನು ಉಳಿದು a ಏನಾಗಿರುತ್ತೆ ವಾಸ್ತವ ಸಂಖ್ಯೆ, c ಒಂದು ಸ್ಥಿರ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಇದು ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಇರ್ತಕ್ಕಂಥ ಒಂದು ಶುದ್ಧ ವರ್ಗ ಸಮೀಕರಣ. ಶುದ್ಧ ವರ್ಗ ಸಮೀಕರಣದೊಳಗೆ ಯಾವಂದ್ರೆ x² ಪ್ಲಸ್ c is equal to 0. ಮಿಶ್ರ ವರ್ಗ ಸಮೀಕರಣ ಅಥವಾ ಬರೀ ವರ್ಗ ಸಮೀಕರಣ ಆದರ್ಶ ರೂಪ ಅಂದ್ರೆ x² ಪ್ಲಸ್ bx ಪ್ಲಸ್ c is equal to 0. ಅದೇ ರೀತಿ ಸೂತ್ರಗಳು ಬರ್ತಾವೆ ವರ್ಗ ಸಮೀಕರಣದಲ್ಲಿ ಬರ್ತಕ್ಕಂಥ ಸೂತ್ರಗಳು. ಫಸ್ಟೇದು x is equal to minus b plus or minus square root of b square minus 4ac. ಇದು ಶ್ರೀಧರನ ಸೂತ್ರ ಡಿವೈಡೆಡ್ ಬೈ 2a. ಅಂದರೆ ಇಲ್ಲಿ x ಮೂಲಗಳನ್ನು ಕಂಡುಹಿಡಿಯತಕ್ಕಂಥ ಸೂತ್ರ ಯಾವುದಂದ್ರೆ x is equal to minus b plus or minus square root of b square minus 4ac divided by 2a ಸಮಾನವಾಗಿರುತ್ತೆ. ಇನ್ನೊಂದು ಈ ಪಾಠದಲ್ಲಿ ಬರ್ತಕ್ಕಂಥ ಸೂತ್ರ ಯಾವುದಂದ್ರೆ ಶೋಧಕದ ಬೆಲೆ b square minus 4ac ಗೆ ಸಮನಾಗಿರುತ್ತೆ. ಶೋಧಕ ಬೆಲೆ b square minus 4ac. ಇನ್ನು ಶೋಧಕ ಸಂಬಂಧಪಟ್ಟಿದ್ದು ಇನ್ನೊಂದು ಏನಂದ್ರೆ ಶೋಧಕದ ಬೆಲೆ 0ಕ್ಕೆ ಸಮನಾದಾಗ ಮೂಲಗಳ ಸ್ವಭಾವ ಏನಾಗಿರುತ್ತೆ ವಾಸ್ತವ ಮತ್ತು ಸಮ ಆಗಿರ್ತದೆ. ಮೂಲಗಳ ಸಮ, ವಾಸ್ತವ ಮತ್ತು ಸಮ. ಶೋಧಕದ ಬೆಲೆ 0ಕ್ಕಿಂತ ಹೆಚ್ಚು ಆದಾಗ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನಕ್ಕೆ ಸಮವಾಗಿರುತ್ತೆ. ಇನ್ನೊಂದು ಶೋಧಕದ ಬೆಲೆ 0ಕ್ಕಿಂತ ಕಡಿಮೆ ಇದ್ದಾಗ ಮೂಲಗಳ ಸ್ವಭಾವ ಊಹಾ ಸಂಖ್ಯೆಗಳಾಗಿರ್ತವೆ. ಊಹಾ ಸಂಖ್ಯೆಗಳು ಅಂದರೆ ಇಲ್ಲಿ ಬರ್ತಕ್ಕಂಥದ್ದು ವರ್ಗ ಸಮೀಕರಣದಲ್ಲಿ ವರ್ಗ ಸಮೀಕರಣ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c is equal to 0. ಶುದ್ಧ ವರ್ಗ ಸಮೀಕರಣ ಆದರ್ಶ ರೂಪ ax² ಪ್ಲಸ್ c is equal to 0. ಇನ್ನು ಶ್ರೀಧರ ಸೂತ್ರ x is equal to minus b plus or minus square root of b square minus 2a. ಶೋಧಕದ ಬೆಲೆಯು ಸಂಬಂಧಪಟ್ಟಿದ್ದು ಶೋಧಕ is equal to b square minus 4ac. ಶೋಧಕದ ಬೆಲೆಯು 0ಕ್ಕೆ ಸಮನಾದರೆ ಮೂಲಗಳ ಸ್ವಭಾವ ಏನಿರ್ತಂದ್ರೆ ವಾಸ್ತವ ಮತ್ತು ಸಮ ಆಗಿರ್ತವೆ. ಶೋಧಕದ ಬೆಲೆಯು 0ಕ್ಕಿಂತ ಹೆಚ್ಚಿದ್ದಾಗ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನ. ಶೋಧಕದ ಬೆಲೆಯು 0ಕ್ಕಿಂತ ಕಡಿಮೆ ಇದ್ದಾಗ ಊಹಾ ಸಂಖ್ಯೆಗಳು ಆಗಿರ್ತವೆ.